ಗೈಸ್ ಲೆಕ್ಕಕ್ಕೆ ಇವತ್ತು ಡಿಸೆಂಬರ್ 2024ನ ಕೊನೆ ದಿನ ಆ್ಯಂಡ್ ಇವತ್ತೇ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಹನುಮಾನ್ ಜಯಂತಿ ದಿವಸದ್ದು. ಆ ದಿನ ಅವತ್ತಿಂದ ಇಲ್ಲಿವರೆಗೂ ನನಗೆ ಫ್ರೀಯಾಗಿ ಟೈಮ್ ಸಿಕ್ಕಿಲ್ಲ, ಇವತ್ತು ಟೈಮ್ ಸಿಕ್ತು ಅಂತ ಆಗ್ತಾ ಇದ್ದೀನಿ. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಆರಿಫು ಕೂಳೆ ಕೊಡ್ತೀವಿ, ಏಬಲು ಕೂಳೆ ಕೊಡ್ತೀವಿ, ಅದಾದಮೇಲೆ ಸಂಜೆ ಆದಮೇಲೆ ಮಜರ್ಗೆ ಸ್ವಲ್ಪ ಕೂಳೆ ಕೊಡ್ತೀವಿ. ಕೊನೆಗೆ ಹೋಗ್ಬೇಕಾದ್ರೆ ಸೋನು ನನಗೆ ಸ್ವಲ್ಪ ಕೂಳೆ ಕೊಟ್ಬಿಡ್ತಾನೆ. ಎನಿವೇಸ್ ಈ ವಿಡಿಯೋ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ, ಜಾಲಿಯಾಗಿರುತ್ತೆ, ಕಾಮಿಡಿ ಆಗಿರುತ್ತೆ. ಫುಲ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಪೀಸ್, ಹಂಗೆ ಲೈಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಇವತ್ತು ಹನುಮಾನ್ ಜಯಂತಿ ಆಯ್ತು ಬಿಡು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅದೇ ಹಳೆ ಚಾನಲ್ ಹೊಸ ವಿಡಿಯೋಗೆ ಸ್ವಾಗತ. ಐ ಥಿಂಕ್ ಶೂಟ್ ಚೆನ್ನಾಗಿ ಕಾಣಿಸ್ತಾರಲ್ಲ, ಈ ಹೆಲ್ಮೆಟ್ ತೆಗೆದ್ಬಿಟ್ಟು ನೋಡಿ ಗೈಸ್. ಹೆಲ್ಮೆಟ್ ತೆಗ್ದಿದ್ದಕ್ಕೆ ಹೆಂಗಾಗುತ್ತೆ, ಎಷ್ಟೇ ಚೆನ್ನಾಗಿ ಬೆಳೆಸ್ಕೊಂಡು ಬರಲಿ. ಇವತ್ತು ಶಾಂಪು ಹಾಕೊಂಡು ಚೆನ್ನಾಗಿ ಕೂರಿಸ್ಕೊಂಡಿದ್ದೆ, ಕೂದಲನ್ನೆಲ್ಲ ಸ್ಟೈಲ್ ಮಾಡ್ಕೊಂಡು ನೋಡಿದ್ರೆ ಹಿಂಗಾಗೈತೆ. ಇವಾಗ ನಾದ್ರೆ ಇರೋದು ಆಕ್ಸರ್ ಹೆಲ್ಮೆಟ್. ಎಷ್ಟು ದಪ್ಪ ಇದೆ ಗೊತ್ತಾ ಇದು? ನಾನು ಗಾಡಿ ಸ್ಕೂಟಿ ಡಿಕ್ಕಿಲೂ ಆಗಲ್ಲ ಅಂತದ್ದು, ಅಷ್ಟು ದಪ್ಪ ಇದೆ. ಇದನ್ನು ಎಷ್ಟು 4600 ಚಿಲ್ಲರೆ ಏನೋ ಕೊಟ್ಟಿದ್ದೆ. ಆ್ಯಂಡ್ ಎನಿವೇಸ್ ಇವಾಗ ಇದು ಮ್ಯಾಟ್ರಲ್ಲ, ಇದು ಮ್ಯಾಟ್ರು. ಆ್ಯಕ್ಷನ್ 5 Pro. ಇದನ್ನು ಲಾಸ್ಟ್ ವೀಡಿಯೋ ನೋಡಿರ್ತೀರ. ಇವಾಗ ನಾವು ಎಲ್ಲಿಗೆ ಹೊರಟಿವಿ ಅಂದರೆ, ಇವತ್ತು ನನ್ನ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದೊಂದು ಅದು ಕ್ರಿಮಿನಲ್ ಪ್ರೊಸೀಜರ್ ಕೊಡ್ದು ಇದು ರಿಪೀಲ್ ಆಗಿ ಹೊಸ ಲಾದು ಅದ್ರದ್ದು ಮಿಡ್ ಟರ್ಮ್ ಎಕ್ಸಾಮ್ ಇದೆ. ಆ ಎಕ್ಸಾಮು ಇನ್ನೊಂದು 58 ನಿಮಿಷಕ್ಕಿದೆ, 1 hour ಹತ್ರ. ಅದು ಮುಗಿಸ್ಬಿಟ್ಟು ಇವತ್ತಿನ ರೆಗ್ಯುಲರ್ ವೀಡಿಯೋನ ಕಂಟಿನ್ಯೂ ಮಾಡಿ. ಪೀಸ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಜಸ್ಟ್ ಇವಾಗ ಕಾಲೇಜಿಗೆ ಬಂದೆ ಗೈಸ್. ಹೆಲ್ಮೆಟ್ ಬಿಚ್ಚಿದ್ರೆ ಮುಖ ಎಲ್ಲ ಬಿಸಿ ಆಗೋದು, ಫುಲ್ ಬಿಸಿ. ಈ ಹೆಲ್ಮೆಟ್ ಬಿಡ್ಸಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಈ ಹೆಲ್ಮೆಟ್ ತಗೊಳಕ್ಕೆ ಹೋಗಬೇಡಿ. ನಾನು ಸುಮ್ಮನೆ ಯಾವುದೋ ಒಂದು ಕ್ಯಾಮ್ರಾಗೆ ಅಂತ ತಗೊಂಡೆ. ಇದು ಯೂಸ್ ಇಲ್ಲ ಕ್ಯಾಮ್ರಾಗೆ ಜಾಸ್ತಿ. ಯಾವುದದು ಇನ್ನೊಂದು ಯಾವುದೋ ಆಯ್ತಲ್ಲ, ಸ್ಟಡ್ಸ್ ತಗೊಂಡ್ರು ಆಯ್ತದೆ ಕ್ಯಾಮ್ರಾಗೆ. ನೀವು ಚೂಸ್ ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡಿ. ಹೆಂಗಿದ್ರು ಕಾಸು ಕೊಟ್ಬಿಟ್ಟಿದ್ದೀನಿ, ಇದು ರಿಟರ್ನ್ ಇಲ್ಲ, ಎಕ್ಸ್ಚೇಂಜ್ ಇಲ್ಲ. ಒಳಗಡೆ ಈ ಹೆಲ್ಮೆಟ್ ಕ್ರ್ಯಾಕ್ ಆದರೆ ಮಾತ್ರ ಹೊಸ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಸುಮ್ಮನೆ ಇದ್ದೀನಿ. ನೋಡಿ ಹೆಲ್ಮೆಟ್ ಹೆಂಗಿದೆ, ಹೈ ಬ್ರ್ಯಾಂಡ್ ಏನದು, ಟಾಪ್ ರೇಂಜ್ ಹೆಲ್ಮೆಟ್ಟು ಯೂಸ್ ಮಾಡ್ತಿರೋ ಗಾಡಿ. ಕಲರ್ ಸಿಂಕ್ ಆಗಲಿ ಅಂತ ಇದು ತಗೊಂಡೆ, ಬಟ್ ಎನಿವೇಸ್ ಯಾವುದಾದ್ರೇನು ಹಾಕೊಳ್ಳೋದು ನಾವು, ನಮ್ಗೆ ಇಷ್ಟ ಆದರೆ ಸಾಕು. ನೋಡಿ ಗೈಸ್, ಎಷ್ಟು ಬುದ್ಧಿವಂತ ನಾನು. ಫೋನ್ನ ಗಾಡಿನೇ ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ. ಈ ಫೋನ್ ಇಲ್ಲ ಅಂದರೆ ಇವತ್ತು ಎಕ್ಸಾಮ್ ಹೆಂಗೆ ಓದಲಿ ನಾನು? ಹೀನಾ ಕಟ್ಟಿರೋ ನೋಟ್ಸ್ ಹೆಂಗೆ ಗೊತ್ತಾಗುತ್ತೆ ನನಗೆ? ಇನ್ನೂ ಒಂದು ಕ್ವಶನ್ ಓದಿಲ್ಲ. ಹೌದು, ಹೀನಾ ಕಳಿಸಿರೋ ನೋಟ್ಸ್ ಬಗ್ಗೆ ಗೊತ್ತಿಸ್ತಾ ಇದ್ದೆ ಎಲ್ಲ ನಿಮಗೆ ತೋರಿಸ್ತೀವಿ. ಇರೋ ಎಕ್ಸಾಮು ಓದೇನಾ? ಬಾ ಬಾ ಬಾ. ಇವಾಗ ಈ ಮಿಡ್ ಟರ್ಮ್ ಎಕ್ಸಾಮು ಕೂಡ ಎಕ್ಸಾಮ್ ಬಂದು ಕ್ವಶನ್ ಪೇಪರಲ್ಲಿ 5 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 2 ಬರೀಬೇಕು. ಹೀನ ಆ ಕ್ವಶನ್ ಪೇಪರ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಷ್ಟು ಕೊಟ್ಟಿರಲ್ಲ. ಸೊ ಇವಾಗ ಹೀನ ಏನು ಮಾಡಿದಾಳೆ ಅಂದರೆ, ಇರೋ ಅಷ್ಟು ಸಿಲೆಬಸ್ಸಲ್ಲಿ ಒಂದಷ್ಟು ಕ್ವಶನ್ಸ್ ಅನಲೈಸ್ ಮಾಡಿ 3 ಕ್ವಶನ್ಸ್ ಕೊಟ್ಟಿದ್ದಾಳೆ. ಈ 3 ಕ್ವಶನ್ಸ್ ಹೋದರೆ ಈ 3ರಲ್ಲಿ 2 ಬರೀಬೇಕು. ಸಾಕಲ್ಲ ಪೀಸು. ಹೆಂಗೆ ಲೈಫು? ಓದ್ದಾ? ಯಾವ್ದು ಸಬ್ಜೆಕ್ಟ್ ಇರೋದು? ಲೀಗಲ್ ಮೆಥಡ್ ಅಲ್ಲ? ಆರಾಮಲ್ಲ? ಹೆಂಗೋ ಒಂದು ಬರ್ದಿದ್ದೀನಿ. ವಿಡಿಯೋ ಮತ್ತೆ ಎಕ್ಸಾಮು? ಎಕ್ಸಾಮ್ ಆಯಿತು, ಮುಗಿಸ್ಕೊಂಡೇ ಬರ್ತಾ ಇರೋದು ಈಗ. ಓಕೆ, ನಿಮ್ಗೆ ಬೆಳಗ್ಗೆ ಹಾಕಿದ್ರೆ ಈ ಸತಿ? 1 o'clock ಇಂದ 3 o'clock. ನಾನು ಯೋಚನೆ ಮಾಡ್ತೀನಿ, ನಾವಾದ್ಮೇಲಲ್ಲ ನಿಮಗೆ ಎಷ್ಟು ಬೇಗ ಹೆಂಗಾಗೋಯ್ತು ಅಂದ್ಬಿಟ್ಟು. 15 ಮಾರ್ಕ್ಸು ಅರ್ಧ ಬರ್ದಿದ್ದೀನಿ, ಇನ್ನು ಅರ್ಧ ಬರೆಯೋಕ್ಕಾಗಿಲ್ಲ. ಅಷ್ಟು ದೊಡ್ಡದಾಗಿತ್ತಾ? ಟೈಮ್ ಸಾಕಾಗಿಲ್ಲ. ಎಷ್ಟು ಕ್ವಶನ್ಸ್ ಹೇಳಿ ಬರೆಯೋದು ನೀನು? 4 ಕ್ವಶನ್ಸ್ ಬರೀಬೇಕು. 10 ಮಾರ್ಕ್ಸ್ ಬರ್ದೆ. ಡ್ಯೂರೇಷನ್ ಎಷ್ಟು? 3 hours. 3 hours? 2 hours. ತುಂಬ ಕಮ್ಮಿ ಆಯ್ತು. ತುಂಬ ಕಮ್ಮಿ ಆಯಿತು. 4 ಕ್ವಶನ್ಸ್ ಬರೀಬೇಕು. 15 ಮಾರ್ಕ್ಸ್ 2, 10 ಮಾರ್ಕ್ಸ್ 2. 15 ಮಾರ್ಕ್ಸ್ 1 ಕಂಪ್ಲೀಟಾಗಿ ಬರ್ದೆ, 10 ಮಾರ್ಕ್ಸ್ 2 ಕಂಪ್ಲೀಟಾಗಿ ಬರ್ದೆ. 15 ಮಾರ್ಕ್ಸ್ ಮಾತ್ರ ಅರ್ಧ ಬರ್ತಿದ್ವಿ. ಹೆಂಗ ಪಾಸ್ ಆಗ್ತೀಯಲ್ಲ? ಸಾಕು. ಕಂಪ್ಲೀಟ್ ಮಾಡಿ. ಇವಾಗ ಒಂದು ಅರ್ಧ ಗಂಟೆ ನಮ್ಮದು ಅದೇ ಎಕ್ಸಾಮ್. ನಮ್ಗೆ ಇವಾಗ ಬಿಟ್ಟವ್ರೆ. ಯಾವ ಸಬ್ಜೆಕ್ಟ್? BNSS ಕ್ರಿಮಿನಲ್ ಪ್ರೊಸೀಜರ್. ನಾಳೆ ಇದ್ರಲ್ಲ? ಅಷ್ಟೇ ಆಗೋದು ನಮ್ಗೆ. ನಾಳೆ ಬರಲ್ಲ ಕಾಲೇಜ್ಗೆ. ನಮಗಿದೆ ಬೈ. ಒಂದು 20 ನಿಮಿಷ ಅದೇ ರೆಫರ್ ಮಾಡೋಣ ಅಂದರೆ ರಿವೈಸ್ ಮಾಡೋಣ ಅಂದರೆ ತಲೆಗೆ ಒಂದು ಬರ್ತಾಯಿಲ್ಲ. ಇವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರೆ 2 ಓದ್ಕೊಂಡು ಹೋಗ್ತಾ ಇದೀನಿ ಅಂತಾರೆ. ಏನು ಧೈರ್ಯನೋ ಅವ್ರಿಗೆಲ್ಲ. ಓದಬೇಕು ಗೈಸ್. ನೋಡಿ ಏನು ಮುಂದೆ ಯಾವ್ದಾದ್ರು ಸೆಕ್ಷನ್ ಹೇಳಿದ್ರೆ ಹಿಂಗೆ ಸೈಕ್ ಆಗ್ಬಿಡ್ತೀನಿ. ಮಚ್ಚ, ಈ ಸೆಕ್ಷನ್ 35 ಗೊತ್ತಾ ಮಚ್ಚ?
Section 35 BNSS. BNSS. ಏನು ಹೇಳು ಮಚ್ಚ? Situation under which police may arrest without warrant. ಹೌದಾ ಮಚ್ಚ? ಇದೆಲ್ಲ ಎಲ್ಲ ಓದ್ದೆ ನೀನು? ನನಗೆ ಸೈಕ್ ಮಾಡ್ತೀಯ, ಹೋಗ ನಿಲ್ಲೇ. ನೋಡಿ ಗೈಸ್, ಇವಾಗ ನಾವು ಎಲ್ಲ ಪ್ರಿಪೇರ್ ಆಗಿದ್ದೀವಿ ಎಕ್ಸಾಮ್ ಬರೆಯೋಕ್ಕೆ ಅಂತ. ಹಾಲ್ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಫುಲ್ ಪ್ರಿಪೇರ್ ಅವರಲ್ಲಿ ಗೊತ್ತಾಗುತ್ತೆ ಫುಲ್ ಪ್ರಿಪೇರ್ ಹಾಫ್ ಪ್ರಿಪೇರ್ ಅಂತ. ಬರೀ 1 hour ಗೈಸ್ ಡ್ಯೂರೇಷನ್ ಇರೋದಾ. ಎರಡು ಕ್ವಶನ್ನು. 2 ಕ್ವಶನ್ ಯಾವುದು ಅಂತಲೇ ಗೊತ್ತಿಲ್ಲ. ಎನಿವೇಸ್ ಸಿಗೋಣ. ಖುಷಿ ಪ್ರಿಪೇರ್ಡಾ? ಏನೋದಿಲ್ಲ, ಈಗ ಹೋಗ್ತಾ ಇದ್ದೀನಿ. ಫೈನಲಿ ಗೈಸ್ ಎಕ್ಸಾಮ್ ಬರೆಯೋಕೆ ಹೊರಟಿದ್ದೀನಿ. ಓಕೆ, ಎಲ್ಲ ಹೋಗ್ಬಿಟ್ಟು ಅವ್ರು ಎಕ್ಸಾಮ್ ಹಾಲ್ ಕೂತ್ಕೊಳ್ಳೋಕ್ಕೆ. ಸಿ ವೈಸ್ ನೋಡಿ ಗೈಸ್, ಎಕ್ಸಾಮ್ ಎಲ್ಲ ಆಯಿತು. ಇವಾಗ ಇರ ಎಕ್ಸಾಮ್ ಎಲ್ಲ ಆಯಿತು ಗೈಸ್. ಇವಾಗೆಲ್ಲ ಕೂತವ್ರೆ. ಒಂದೊಂದು ಪೇಪರ್ ಯಾವುದೋ ಕೊಡ್ತಾರೆ ಅಂತೆ, PILದು ಪಬ್ಲಿಕ್ ಇಂಟರ್ನ್ಯಾಷನಲ್. ಅದು ಈಸ್ಕೊಳಕ್ಕೆ ನಾವೆಲ್ಲ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಬಡಿ ಇವಾಗ ಅದು ಹುಡುಗಿ ಹತ್ರ ಚಾಟ್ ಮಾಡ್ತಾರೆ. ಕೌನ್ರವ ಕೌನ್ರವ everyone is sister in India. Everyone is brother and sister. We studied in our childhood days. Okay, then who is this? This is my sister. ಜೋಕಾ? ಪಕ್ಕಾ ಸಿಸ್ಟರ್? Yes, Pakka sister. Sarika Singh, Das Singh. Sister na? Yeah, sister. Show my photo. That girl is different macha, not a sister. Not that sister. This is different sister. Then give me the number macha. ಏನ್ ಮಾಡ್ತಾವ್ ಮಚ್ಚ ಅವನು? ಕಾಳಾಗ್ತಾವ ನೀನು. ನೋಡಿ ಗಾಯ್ಸ್, ಈ ಹುಡುಗ ಇದಾನಲ್ಲ, ಎಕ್ಸಾಮ್ ಆಗಿದ ತಕ್ಷಣ ಹುಡುಗಿರಿಂದ ಹೋಯ್ತಾನೆ. ಎಕ್ಸಾಮ್ ಮುಂಚೆ ಯಾರನ್ನು ನೋಡಲ್ಲ. ಅವಳೇ ಅವನ ಪ್ರಿಯಸಖಿ. ಸಾರಿ ಯಾರು ಕ್ಯಾ ಕರ್ ರಹೆ ಅವರೇ? ಸರಿ ಓಕೆ, ಪೀಸ್ ಮಚ್ಚ. ನಾನು ಯೂಟ್ಯೂಬ್ ನೋಡು. ಬರೀ ಇಂಥದೆಯಾ? ಏನಾಯ್ತು ಮಚ್ಚ? ಸಿಕ್ಕಿಲ್ಲ ಮಚ್ಚ ಬೆಳಗ್ಗೆ ಇವತ್ತು. ಇಲ್ಲ ನೋಡಣ್ಣ. ಮಚ್ಚ ಅವಿಸ್ ಲೈಫ್ ಮಚ್ಚ. ಜಾಲಿ. ಅಯ್ಯೋ देखा आपने लापरवाही का नतीजा है. ಏನೇ ರಾತ್ರಿ ಕಾಲ್ ಮಾಡಿದ್ವಿ. ಬೆಳಿಗ್ಗೆ ಕಾಲ್ ಹಾಕ ಮಾಮ್ ಅನ್ಕೊಂಡು ಏನು ಓದಿರಲ್ಲ? ನೋ ಕಾಮೆಂಟ್ಸ್. ಹೇಳ ನಾನು ಡೈಲಾಗ್ ಹೊಡಿತಾ ಇದ್ದ. ಹೇಳಿ ಇವಾಗ, ಹೇಳಿ ಇವಾಗ ನೋಡೋಣ. ಕಮಾನ್ ಮ್ಯಾನ್, ಕಮಾನ್. ಸಾಯಂತ್ರ ಇಂట్లో ఉంటావా వస్తాను ಮಚ್ಚಾ. ಇಂట్లో ఉంటావా వస్తాను ಅಂತ ಮಚ್ಚಾ. ಕ್ಯಾ ಮಚ್ಚಾ? ಗಿಂಬಲ್ ಅಲ್ಲ, ಕೊಟ್ಟೆ 1 ನಿಮಿಷ. ಸಂಜೆ ಆಯಿತು, ಎಕ್ಸಾಮ್ ಮುಗಿಸ್ಕೊಂಡು ಬಂದು ಚಾಟಿಂಗ್ ಅಂತ ಕೂತವ್ರೆ. ನಾನಿವಾಗ ಬೇರೆ ಯಾವುದೋ ಕೆಲಸಕ್ಕೆ ಹೊರಟಿದ್ದೀನಿ. ಆ ಕೆಲಸ ಏನು ಅಂದರೆ ಗಾಯ್ಸ್, ಈ ಕಡೆ ಒಂದು ಮೀಟಿಂಗ್ ಮಾಡೋದು ಮಚ್ಚ. ಇದು ನಾನು ಈಸ್ಕೊಂಡಾಗ 4.6 ಆಗಿತ್ತು. 4.6 ಆಫ್ಟರ್ ನೆಗೋಸಿಯೇಷನ್. ಇವನು ಫೋನ್ ಹಾಕ್ಬೇಕಾಗಿತ್ತು ನನಗೆ. ನಾನು ಕೇಳಿದ್ರೆ ಹೋಗವನೆ 4.6 ಕೊಟ್ಟವನೆ. ಥ್ಯಾಂಕ್ಸ್ ಮಚ್ಚ. ಮಾಡಬೇಕು ಅಂತ ಓಡ್ತಾವನೆ. ನನಗೆ ಮನೇಲಿ ಬೇಜಾನ್ ಕೆಲಸಗಳಿದ್ರು, ಮನೇಲೆಲ್ಲ ಕೆಲಸಗಳು ಹೇಳಿದ್ರು 5 ನಿಮಿಷ ಇರಮ್ಮ 5 ನಿಮಿಷ ಇರು ಅಂದ್ಬಿಟ್ಟು 8 ಗಂಟೆ ತನಕ ಹಿಡ್ಕೊತಾ ಇದೀಯ ನೀನು. ಈಗ ಕೇಳ್ತಲ್ಲ ಮಚ್ಚ. ಕೇಳಿಸಲ್ಲ, ನಾನು ಬಿಟ್ಟಿದ್ದೀನಿ. ಆಮೇಲೆ ಕೇಳ್ಸೋದು 6 o'clock 7 o'clock ಅವನು 5 ಕಣ ಕುಡಿಯ ಚಿಕ್ಕ ದ್ರೋಹಿಗಳು ಕಣ ಇವು. ಎಲ್ಲ ಜೊತೆಲಿ ಕಣ ಬರ್ರ. 1 2 3 ಡಮರ್ ಹೊಡೆದಾಕಿರೋ ಡಮಾರ್ ಅಂತ ಆಯ್ತಲ್ಲ ಹೋಗ್ತಾರೆ. ಯಾವಾಗಿಂದ ಮಚ್ಚ ಟೀ ಕುಡಿತಾ ಇರೋದು? ಟೀ ಕಾಫಿ ಯಾವಾಗಿಂದ ಮಚ್ಚ ಕಾಫಿ ಕುಡಿತಾ ಇರೋದು? ಸರಿ ಕಾಫಿನ ಕಣ ಯಾವಾಗಿಂದ ಕುಡಿತಾ ಇರೋದ? ಅವ್ನು ಫಸ್ಟ್ ಟೈಮ್ ಕುಡಿತಾವನ, ಅದಕ್ಕೆ ಕಾಫಿ ಅಂತ ಇರ್ಲಾರ್ದು. ಚಿಕ್ಕ ಮಕ್ಕಳು ಹೊಸದ್ ಕೊಡ್ಸಿದ್ರೆ ಎಷ್ಟು ಖುಷಿ ಪಡ್ತಾರ. ಕೊಟ್ಟೆ ಅಂದ್ರೆ ಪಂಗಿಸ್ಕೊಂಡ್ಬಿಡ್ಬೇಕು. ಕಾಫಿ ಫಸ್ಟ್ ಟೈಮ್ ಕುಡಿತಾ ಇದ್ಯಾ? ಹೌದಾ?
ಇದಕ್ಕೆ ಮುಂಚೆ ಏನು ಟೇಸ್ಟ್ ಮಾಡ್ತಾ ಇದ್ದು? ಒಂದು ಹೊಸದಾಗ ಗಾದೆ ಮಾಡೋರೆ, ಪುಂಗು ಅಂದ್ರೆ ಲಾಲ್ಬಾಗ್ ನಂದು ಅಂತ. ಲಾಲ್ಬಾಗ್ ಅಲ್ಲ, UBCT ಫುಲ್ ಫಾರ್ಮ್ ಹೇಳು. ಹೌದು ಮಚ್ಚ, ಏನು ಹೇಳು? ಮತ್ತೆ ಗೊತ್ತಿಲ್ಲ. ಯುನೈಟೆಡ್ ಬೇವರೇಜಸ್. ಇವನು ಗೊತ್ತಾ? ಹೇಳು ಮಚ್ಚ, ಏನು ಮಚ್ಚ UBCT ಅಂದ್ರೆ? ಯುನೈಟೆಡ್ ಬೇವರೇಜಸ್. ಸೂಪರ್ 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 ಸೂಪರ್. ಬೇವರೇಜಸ್. ಹಲೋ ಮಚ್ಚ, ಅಲ್ಲಿ ಬೇವರೇಜ್ ಮಾಡ್ತಾರಾ? ಮತ್ತೆ ಬೇರೆ ಬೇರೆ ಶಾಪ್ಗಳಿದ್ದಾವೆ. ಎಣ್ಣೆ ಶಾಪ್ ಅದು. ಹಲೋ ಎಣ್ಣೆ ಶಾಪ್ ವಿಜಯ್ ಮಲ್ಯ ತಾನೆ? ಅದೆಲ್ಲ UBCT ಅಂದ್ರೆ ಬೇರೆ ಕಡೆ. ಅದು ಓ, ಬೇರೆ ಜಾಗ ಆಯ್ತಾ? ನೀನು ಹೋಗಿದ್ದೆ ತಾನೆ? ನಾನಿಬ್ರು ನಾನು ರಘುರಾಮ್ ಜೊತೆ ಹೋಗಿದ್ದು. ಅದು UBCT ಆ್ಯಕ್ಚುಲಿ. ಫಸ್ಟಿಗೆ ಫೋನ್ ಕಿತ್ತು ಎಸಿಬೇಕು. ಏನಾಯ್ತಾ? ಫೋನೇ ಹೋಗಲ್ಲ. ಫೋನ್ ಮಾಡಿದೆ ನೋಡು, ಅವಾಗ ನನಗೂ ಕಾಲ್ ಮಾಡ್ರೆ ಬರಲ್ಲ ಕಣಲ್ಲಿ. ಅದೇನೋ ತೋರಿಸು, ಇಲ್ಲಿ ನೋಡು ಒಂದಲ್ವಾ? ಇಲ್ಲಿ ನೋಡು. ಅದೇ ಇಲ್ಲಿ ಒಂದೇ ಮುಂಚೋಗದೆ ಅದು ಸ್ಟೈಲ್. ಇರ ಮತ್ತೆ ಹೇಳು. ಇರೋ ಒಂದು ನಿಮಿಷ ಫಸ್ಟ್ ಕಲೀಲಿಲ್ಲ. ಕಲಿಬೇಕು ನಾನು. ಏನಾದರೂ ಹಾಂ ಹೇಳ್ತೀಯಾ ಅಂದ್ರೆ ಅದನ್ನ ಮಾಡಬೇಕು. ಯಾರು? At the age of 13 and 18, me at the age of 25. वाह क्या सीन है. I'll talk 5 minutes proper Kannada. I'll forget everything. ಅದಕ್ಕೆ ಯಾಕೆ ಹೇಳು? ಅಲ್ಲಾಡ್ಸೋದು ಬಿಟ್ರೆ ಎಲ್ಲ ಕರೆಕ್ಟಾಗಿ ಬರುತ್ತೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇರೋ ಮಚ್ಚ, ಅಲ್ಲ ಎಲ್ಗೊಳ್ಟ ಮಚ್ಚ ಮಚ್ಚ ಅಷ್ಟು ಬೇಗ ಬೇಜಾರ ಊಟ. ಇರೋ ಮಚ್ಚ, ಇಲ್ಲಿ ಇಲ್ಲಿ ಇಲ್ಲಿ. ಏ ಮಚ್ಚ, ಇಲ್ಲಿ. ಅದನ್ನ ಹೇಳಲ್ಲ ಬಿಡು, ಕೈ ಕೊಡು. ಬಾಯ್, ಸಿಗೋಣ. ಹುಷಾರಾಗಿ ಹೋಗು. ಹಾಂ, ಓಕೆ ಓಕೆ. ಏ ಬಿಡ, ಹೋಗ್ಲಿ ಬಿಡ. ಕಟ್ ಮಾಡಾಕ್ತೀನಿ ಬಿಡ. ಏನು ಗೊತ್ತಾರ ನೋಡಿಲಿ, ಸೆಂಟ್ರ್ ಫೀಲ್ಡು ಲಾಂಗ್ ಲಾಸ್ಟಿಂಗ್ ಫ್ಲೇವರ್. ಆರಾಯ್ತಾ? ಈ ಫ್ಲೇವರ್ ಕೂಡ ಲಾಂಗ್ ಲಾಸ್ಟಿಂಗು. ನೋಡು ಮಜಾರ್ 2 ನಿಮಿಷ ಮನೆಗೆ ಹೋಗ್ತಾವನೆ ಮಜಾರ್. ಅಯ್ಯೋ ಅಣ್ಣ, ಕಲಿತೀನಿ ನಾನು. ಯಾವಾಗ ಕಲಿತೀಯ ಮಚ್ಚ? ಡಿಸೆಂಬರ್ ಮುಂಚೆ. ಏನಂದು ಎಷ್ಟು 18 ದಿವಸ ಆಯ್ತು ಅಷ್ಟೇ. ಪರವಾಗಿಲ್ಲ. ಲೋ, ನಾನು ಅವನಿಗೆ 2 ವಾರನೇ ಕನ್ನಡ ಮಾತಾಡ್ತಾರೆ. 2 ವಾರ ಮಾತಾಡಿದ್ದಕ್ಕೆ ನೋಡಿ ಇಷ್ಟು ಮಾತಾಡ್ತಾನೆ ಅಂದ್ರೆ ಯೋಚನೆ ಮಾಡಿ. 2 ವಾರ ನಾನೇ ಕಲಿ. ಓ, ಮಾತಾಡ್ತಾ ಇದ್ಯಾ ಮಚ್ಚ? ಹಾಂ ಸರಿ ಮಚ್ಚ, ಬಾಯ್ ಬಾಯ್ ಬ್ರೋ. ಟಾಟಾ. ಅಂಕಲ್ ಏನು ಸೌಂಡ್ ಮಾಡ್ತಾರ? ವೆಜ್ಜು ಪಪ್ಸ್ 2 ಇಲ್ಲ ಅಲ್ಲ? ಪಕ್ಕ ಇಲ್ಲ, ಅದೇ ಕೇಳ್ತಾರ ಅಷ್ಟೇ. ಎಲ್ಲ ಪಪ್ಸ್ ಇಲ್ಲ. ಓಕೆ. ನಮ್ಮ ಆಂಟಿ ಬೇಕು ಇದು. ಆಂಟಿ ಬೇಕು ನಿಮಗೆ ಬಂದ್ಬಿಟ್ಟ ಸರ್? ನಮ್ಮ ಅಡ್ಡನೋ ಇದು. ನೈಸ್. ಸೊ ಈ ಕಡೆ ವೆಜ್ಜು ಇಲ್ಲ ಪಪ್ಸ್ ಇಲ್ಲ ಸರ್. ಪ್ರೂಫಿಗೆ ವಿಡಿಯೋನ ಮಾಡಿ. ಅಂಕಲ್ ನಾಳೆ ಕೊಡ್ತೀರಾ ಪಪ್ಸು? ನಾಳೆ ಕೊಡ್ತೀನಿ. ನೀನು ತಿಳಿಸ್ಬಿಟ್ಟಿಯ ಸಮಯ. ಹೋಗ್ಬೇಕಾಯ್ತು. ಇವೆಲ್ಲ ಬೇಡ ಸರ್. ಇದ್ರಿ ಎಲ್ಲ ಹೋಗೋಣ ಒಂದೇ ಸಲ. ಇನ್ನೊಂದು 5 ನಿಮಿಷ ಆಗ್ತಾ ಇಲ್ಲ. ಪಾಪ 6 ಗಂಟೆ 9 ಗಂಟೆ ಅಲ್ಲ ಗೋಬೇಕು ನೋಡು. ದೇವಸ್ಥಾನಕ್ಕೆ ಹೋಗಿ ಬಂದ್ರು ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಟ್ರೆ. ಇಲ್ಲಿ ಪ್ರಸಾದ ಇಲ್ಲೇ ಅಲ್ಲಿ ಹೊಟ್ಟೆ ಚಿಪ್ಸಾ? ಪ್ರಸಾದಪ್ಪ. ಒಂದೇ ಶಾಟ್. ಇಷ್ಟೇನಾ? ಇಷ್ಟೇನಾ? ಹೊಡಿಬೇಕು ಅವನಿಗೂ. ಇದು ಆಕ್ಚುಲಿ ಇದ್ದಿದ್ದು. ಬ್ಯಾಗಲೇ ಇಲ್ಲ. Man in shock.
ಓಕೆ ಬಾಯ್ ಸರ್ ಬಾಯ್ 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 ಬಾಯ್. ಸೊ ಎಲ್ಲ ಹೋದರು. ನಾನು ಇಲ್ಲಿಕ್ಕಿರೋ ನನ್ನ ಹೆಲ್ಮೆಟ್ ತಗೊಂಡು ನಾನು ಮನೆಗೆ ಹೋಗ್ಬೇಕು. ಸೊ ಇಷ್ಟೇ ಗೈಸ್, ಸಂಜೆ ಟೈಮ್ಗೆ ಅವಾಗ ಬರ್ತೀನಿ ಈ ಕಡೆ, ಯಾವಾಗಲೂ ಬರೋಕ್ಕಾಗಲ್ಲ. ಹಾಗೆ ಈ ಥರ ಖಾಲಿ ಏರಿಯಾ ಏನೈತೆ ಪ್ರಶಾಂತವಾಗೈತಲ್ಲ ಏರಿಯಾ, ಈ ಥರ ಜಾಗಕ್ಕೂ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ. ವೀಡಿಯೋ ವಾಯ್ಸ್ ಓವರ್ ಕೊಟ್ಟು ಮರ್ಜ್ ಮಾಡಿ ಎಡಿಟರ್ ಅನ್ನೋದಕ್ಕೆ ನನಗೆ ಬೇಜಾರಾಗ್ತಿದೆ. ಇಟ್ಸ್ ಓಕೆ, ಏನೋ ಒಂದು ಮಾಡಿ ಹಾಕ್ತೀನಿ, ಅದಕ್ಕೂ ಸ್ವಲ್ಪ ಟೈಮ್ ಹಿಡಿತಾ, ಆದರೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಜಯ ಆಂಜನೇಯ ಕ್ಲೋಸ್ ಆಗೈತೆ ಗೈಸ್. ಮನೆಗೆ ಬಂದಿದ್ದೆ. ಇವತ್ತು ಹನುಮಾನ್ ಜಯಂತಿ ಇರೋದಕ್ಕೆ ದೇವಸ್ಥಾನಕ್ಕೆ ಹೋಗೋಣ. ಏಕೆ ಯಾಕೆ ಹನುಮಾನ್ ಜಯಂತಿ ಇರೋದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ. ಆದರೆ ತುಂಬ ಲೇಟ್ ಆಗೋದಕ್ಕೆ ದೇವಸ್ಥಾನ ಕೂಡ ಕ್ಲೋಸ್ ಆಗೋಗಿತ್ತು. ಇವಾಗ ಮನೆಗೆ ಹೋಗ್ತೀವಿ. ಇವಾಗ ಬೋಡಿ ತಿನ್ಕೊಂಡು ಚಿಪ್ಸ್ ತಗೋಣ ಅಂತ ಬಂದ್ವಿ. ಹಾಂ, ರೆಡಿ ಆಗೈತೆ. ಎಷ್ಟಾಯ್ತಣ್ಣ? 170. ಆ್ಯಕ್ಚುಲಿ ಇವತ್ತು ಹನುಮಾನ್ ಜಯಂತಿ ಇರೋದಕ್ಕೆ ನಾನ್ ವೆಜ್ ತಿನ್ನಂಗಿಲ್ಲ, ಫ್ರೈಡೇ. ಆ್ಯಂಡ್ ಅದಕ್ಕೆ ಇವಾಗ ಈ ಚಿಪ್ಸ್ ಕೈಗೆ ಬಂದೈತೆ. ಇಲ್ಲಾಂದರೆ ನಾನ್ ವೆಜ್ ತಿಂತಾಯಿತ್ತು. ತಿಂತ ಪ್ಯಾಕೆಟ್ಗಳಲ್ಲಿ ಬೋಟಿನೇ ಖಾಲಿ ಆಗ್ಬಿಟ್ಟೈತೆ. ಒಂದೇ ಕಣೀನಿ ನಮಗೆ ಇಷ್ಟ ಅಂದ್ಬಿಟ್ಟು ಇವಾಗ ಇದರಿಂದ ನಾನು ಸ್ವಲ್ಪ ಕೂಲ್ ಡೌನ್ ಮಾಡಬೇಕು. ಅಯ್ಯ ಮಮ್ಮಿ, ಏನಿಷ್ಟು ಡಾರ್ಕು ಮಮ್ಮಿ? ನಿಗೋಸ್ಕರ ಬೋಟಿ ತಂದಿದ್ದೀನಿ, ಬೋಟಿ. ಇದು ನಮಗೋಸ್ಕರ ಚಿಪ್ಸು. ಏನೇನು ಬರ್ತಾವ ಅಷ್ಟೇ. ಮನೇಲಿ SPB ಅವ್ರ ಸಾಂಗು. ಎನಿವೇಸ್ ಗೈಸ್, ಇವತ್ತಿನ ವ್ಲಾಗ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇವತ್ತಿನ ವ್ಲಾಗ್ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅಂತ ಅನ್ಸುತ್ತೆ. ಎನಿವೇಸ್, ಈ ವಿಡಿಯೋ ಎಲ್ಲರೂ ನೋಡಿದರೆ ಲೈಕು ಸಬ್ಸ್ಕ್ರೈಬು ಮಾಡಿ. ಸಬ್ಸ್ಕ್ರೈಬ್ ಆಮೇಲೆ ಮಾಡಿರಂತೆ ಲೈಕ್ ಮಾಡಿ ಅಷ್ಟೇ. ಪೀಸ್, ಸಿಗೋಣ.